ಈ ಸವಾಯಿಗಂಧರ ಹಾಲ್ ಕಟ್ಟಿದ್ದಾಗಲಿ, ಕನ್ನಡ ಭವನಕ್ಕೆ ನಾವು ಕೋಟಿ ಗಂಟಲೆ ಖರ್ಚು ಮಾಡಿದ್ದಾಗಲಿ, ಕಲ್ಚರಲ್ ಬೋರ್ಡ್ ಈ ದೇಶಪಾಂಡೆ ನಗರ ಕಟ್ಟಿದ್ದು ಆಗಲಿ, ಇದಕ್ಕೆಲ್ಲ ನಾವು 7 ಕೋಟಿ ಖರ್ಚು ಮಾಡಿದ್ದೀವಿ. ಇದಕ್ಕೆ ಅದ್ರಿಗೆ ತಿಂದ್ರೆ ಅಷ್ಟೋ ಬಂದಿರ್ತೋ ಅದು ಹಾಳಾಗಿ ಹೋಗ್ಲಿ, ಏನಾದ್ರು ಮಾಡ್ಕೊಳ್ಳಿ, ಇದ್ದದೇನಾದ್ರು ಬಳಕೆ ಮಾಡೋದು. ನಮಗೆ ಎಷ್ಟು ದುಡ್ಡು ಕೊಡಿ, ಅರೆ ನಾನು ಬರೋದಿಲ್ಲ ಅಂದ್ರೆ ಖಾಲಿನ ಉಳಿತಿದ್ದೆ, ನಾ ಬಂದ್ರೆ ಬಾಗಿಲನ್ನು ತೆಗಿತಿದ್ದೆ. ಮತ್ತೆ ಇರುದು ವ್ಯವಸ್ಥೆ ಏನು? ರವೀಂದ್ರ ಕಲಾಕ್ಷೇತ್ರಕ್ಕಿಂತ ಬ್ಯೂಟಿಫುಲ್ ಸ್ಟ್ರಕ್ಚರ್ ಇರ್ತದೆ ನಮ್ಮ ಕನ್ನಡ ಸಂಸ್ಕೃತಿಕ ಭವನ. ಕರೆಕ್ಟ್. ರವೀಂದ್ರ ಕಲಾಕ್ಷೇತ್ರದ್ದು ಅಲ್ಲಿ ರೇಟ್ ಕಡಿಮೆ ಇದೆ, ಅಲ್ಲಿಗಿದ್ದಾರೆ, ಅಲ್ಲಿ ಬೇಕಾದಷ್ಟು ಕಲ್ಚರ್ ಇದಾವೆ, ಅವರಿಗೆ ಅವಕಾಶಗಳಿದ್ದಾವೆ, ಅವ್ರು ಮಾಡ್ಕೋತಾರೆ. ಸರ್ಕಾರ ತನ್ನ ಕಾರ್ಯಕ್ರಮಗಳನ್ನ ಎಷ್ಟೋ ಅಲ್ಲೇ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡ್ಕೋತಾರೆ. ಇಲ್ಲಿ ನೀವು ಅದನ್ನು ಸರಿಯಾಗಿ ಇಲ್ಲಿ ನಾವು ನೋಡ್ರಿ, ಆಗ ಲೈನ್ಸ್ ಕಾಂಪಿಟೇಷನ್ ನಾಟಕ ನಡೀತಿತ್ತು. ಕಾರ್ಪೊರೇಷನ್ದವರು ನವೆಂಬರ್ 1ಕ್ಕೆ ಆಗ ನಾಡೋತ್ಸವ ಅಂತ ಮಾಡ್ತಿದ್ರು. ಹಾಗೆ ಆ್ಯಕ್ಚುಲಿ ಹೇಳಬೇಕಾದ್ರೆ ಮೊದಲು ರಾಜ್ಯೋತ್ಸವ ಮಾಡೋದು ಇರಲಿಲ್ಲ, ನಮ್ಮ ರಾಜ್ಯದಾಗ ಇರಲಿಲ್ಲ. ನೀವು ನವರಾತ್ರಿ ಮೈಸೂರದ್ದು ಇದನ್ನು ಮಾಡ್ತಿದ್ರ, ಆ ಉತ್ಸವಕ್ಕೆ ಪೂರ್ವವಾಗಿ ಇವೆಲ್ಲ ಸಂಘಟನೆಗಳು ನಡೀತಿದ್ವು, ಸ್ಪೋರ್ಟ್ಸ್ ನಡೀತಿದ್ವು. ಆಗ ನಂತರ ಕಲ್ಚರಲ್ ಆಕ್ಟಿವಿಟೀಸ್ ಡಿಸ್ಟಿಕ್ ವೈಸ್ ಎಲ್ಲನೂ ರಿಸಲ್ಟ್ ತೊಗೊಂಡ್ಬರ್ತಿದ್ರು. ಆಮ್ಯಾಗೆ ಡಿಸ್ಟ್ರಿಕ್ಟ್ನಿಂದ ಬಂದವ್ರಿಗೆ ಅಷ್ಟೇ ಮೈಸೂರು ಬೇರೆ ಬೇರೆ ಕಡೆ ನಡೆಸ್ತಿದ್ರು. ಹಿಂಗೆ ಅವಾರ್ಡ್ ಕೊಡ್ತಿದ್ರು. ಆಗೆಲ್ಲ ಆ ದುಡ್ಡು ಅಲ್ಲಿಂದ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದನೇ ಬರ್ತಿತ್ತು, ಹಿಂಗೆ ನಡೀತಿತ್ತು. ಆಮ್ಯಾಗ ರಾಜ್ಯೋತ್ಸವ ಬಂದ ನಂತರ ಅದು ಕಟ್ ಆಯಿತು. ಈ ಕಡೆ ಬಂದರೆ ಇಲ್ಲೇ ಏನೂ ಆಗಲಿಲ್ಲ, ರಾಜ್ಯೋತ್ಸವಕ್ಕೆ ಉಳಿಲಿಲ್ಲ. ಆಗ ಈ ಊರಾಗ ಇಷ್ಟು ಮಂದಿ ಮಾತಾಡೋಕೆ ಧ್ವನಿ ಏನಾದ್ರು ಇದ್ದರೆ, ಸಾಹಿತ್ಯ ಮತ್ತು ಕಲ್ಚರಲ್ ಆಕ್ಟಿವಿಟೀಸು, ಡ್ರಾಮಾ, ಥಿಯೇಟರ್ಸು ಮಾತಾಡೋಕೆ ಲಯನ್ಸ್ ಕ್ಲಬ್ನವ್ರು ಕಾಂಪಿಟೇಷನ್ ನಡೆಸ್ತಾ ಇದ್ರು ಅಂತ ಎಷ್ಟು ಮಂದಿ ಬದುಕಿದ್ದಾರೆ ಅಂದರೆ ಎಷ್ಟು ಮಂದಿ ಕಲಾವಿದರು ರಿಕಗ್ನೈಸ್ ಆಗಿದ್ದಾರೆ. ನಾವು ಆಗೆಲ್ಲ ನಾವು ಇದ್ದೀವಿ, ಸ್ಟೂಡೆಂಟ್ಸ್ ಇದ್ದಾಗ ಹೋಗ್ತಿದ್ದೀವಿ. ಎಂದು ಕಾಂಪಿಟೇಷನ್ ಕಾರ್ಪೊರೇಷನ್ ಇದು, ಎಂದು ಕಾರ್ಪೊರೇಷನ್ ಲೈನ್ ಕ್ಲಬ್ನವರು ಅಂತ ಹೇಳ್ತೇವೆ. ರಿಜಿಸ್ಟ್ರೇಷನ್ ಪೇಜ್ಗೆ 100-200 ರೂಪಾಯಿ ಕೊಟ್ಟರೆ ಅಷ್ಟು ಖರ್ಚು. ಈಗ ಒಂದು ನಾಟಕ ಮಾಡೋಕೆ ನಾವು ಎಷ್ಟು ವಿಚಾರ ಮಾಡ್ತೇವೆ. ಪುಕ್ಕಟ ಥಿಯೇಟರ್ ಸಿಗ್ತಿತ್ತಲ್ಲ ನಮಗೆ, ಸ್ಟೇಜ್ ಸಿಗ್ತದೆ. ಕಲಾವಿದನಿಗೆ ಏನು ಬೇಕು? ಸ್ಟೇಜ್ ನಿಮ್ಗೆ ಪುಕ್ಕಟ ಸಿಗ್ತಿತ್ತು ಅಂದ್ರೆ ಮತ್ತೆ ಇನ್ನೇನಿದೆ, ನೀವು ದುನಿಯಾ ಮಾಡ್ಬೋದು. ಅಲ್ಲ, ಅಟ್ಲೀಸ್ಟ್ ಯಾವ್ದಾ ಈಗ ಡ್ರಾಮಾಕ್ಕೆ ಸಂಬಂಧ ಯಾವ್ದಾಗಲಿ ಅಲ್ಲಿ ಪ್ರಾಕ್ಟೀಸ್ಗೆ ಆದ್ರೂ ಅವಕಾಶ ಆಗಬೇಕು. ಅಟ್ಲೀಸ್ಟ್ ಅದು ನಾವು ಪ್ರದರ್ಶನ ಮಾಡಕ್ಕೆ ಯೋಗ್ಯ ಇಲ್ಲ ಅಂದ್ರೂ ಪರವಾಗಿಲ್ಲ, ಪ್ರಾಕ್ಟೀಸ್ಗೆ ಆದ್ರೂ ಅವಕಾಶ ಸಿಕ್ಕರೆ ಎಷ್ಟು. ನೋಡಿ, ನಾವು ಹಿಂದೆ ಪ್ರಾಕ್ಟೀಸಿಂಗ್ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಾಗ ನಾವು ಇದಾಗೆಲ್ಲ ಮಾಡಿದ್ವಿ. ಬಟ್ ನನ್ನ ಮನಸ್ಸಿನ ಇಚ್ಛೆಯಷ್ಟು ನಾವು ರೇಟ್ ಕಡಿಮೆ ಮಾಡೋಕ್ಕಾಗಿಲ್ಲ. ಬಿಕಾಸ್ ಜನಪ್ರತಿನಿಧಿ ವ್ಯವಸ್ಥೆಯಲ್ಲಿ 90 ಮಂದಿ ಏನು ಹೇಳ್ತಾರೆ ನಾವು ಕೇಳಬೇಕಾಗುತ್ತೆ. ಆದ್ರೆ ಅವ್ರನ್ನ ಕನ್ವಿನ್ಸ್ ಮಾಡಿ 10 ರೂಪಾಯಿ ಇದ್ದದಿಲ್ಲ 6 ರೂಪಾಯಿಗೆ ತಂದು ನಿಲ್ಲಿಸಿದ್ದೀವಿ. ನಾವು ಎಷ್ಟು ಕಡಿಮೆ ಮಾಡ್ಕೊಂಡು ಹೋಗಿ ವಾದ ಮಾಡಿದ್ವಿ, ಫೈಟ್ ಮಾಡಿದ್ದೀವಿ, ಎಲ್ಲ ಆಗಿದೆ. ಬಟ್ ನೀವು ಎಲ್ಲರೂ ಕೇಳ್ತಾ ಇದ್ರೆ ಒಂದ್ಸಲ ಮೀಟಿಂಗ್ ಮಾಡ್ಬೋದು, 2 ಸಲ ಮೇಯರ್ನ ಕರ್ಕೊಂಡು. ಈಗೇನು ಪಾಪ ಮೇಯರ್ ಒಳ್ಳೆಯ ಏನು ತೊಂದರೆ ಇಲ್ಲ, ಅವ್ನು ಕನ್ವಿನ್ಸ್ ಮಾಡಿ ಇಷ್ಟು ಮಾಡಪ್ಪ ಅಂತ. ಸರ್ ಏನು ಮಾಡಬೇಕು, ಎಷ್ಟು ಹೇಳ್ರಿ, ಅಷ್ಟು ಬರೆದು ಕೊಡ್ರಿ, ನಾವು ಅಷ್ಟೇ ಹೇಳ್ತೀವಿ ಅಂತಾರೆ. ನೀವು ಬರೆದು ಕೊಡಿ, ಅಷ್ಟೇ ಮಾಡ್ತೀವಿ ಅಂತ ಹೇಳ್ತಾರೆ. ನಾವು ಅಷ್ಟಾದ್ರು ಮಾಡ್ಬೇಕಲ್ಲ. ನೀವು ಎಲ್ಲರೂ ಅಂತ ವಿಚಾರ ಮಾಡಕ್ ಹೋಗ್ಬೇಡಿ, ಯಾವ ಕೆಲಸನೂ ಆಗೋದಿಲ್ಲ. ಯಾರು 8-10 ಮಂದಿ ಸಿಗ್ತೀರ ಅಷ್ಟು ಸಾಕು, ಅಷ್ಟೋ ಮಂದಿ ಇಟ್ಕೊಂಡು ಹೋಗ್ಬೇಕು. ನೀವು ಆ ಟೀಮ್ನವ್ರು ಕರಿಬೇಕು, ಈ ಟೀಮ್ನವ್ರು ಕರಿಬೇಕು, ಅದನ್ನ ನೀವು ರೇಟ್ ಹೆಚ್ಚು ಮಾಡಕ್ ಹೋಗ್ತಿದ್ರೆ ಉಳ್ದವ್ರನ್ನ ಕೇಳ್ಬೇಕು. ಈಗ ಪ್ರತಿಷ್ಠೆ ಅದಲ್ರಿ, ಪ್ರತಿಷ್ಠೆ ಪ್ರವೇಶ ಆದ್ರೆ ಪ್ರಗತಿ ಶೂನ್ಯ. ಬಿಟ್ಬಿಡಿ, ಅದೆಲ್ಲ ಇದ್ದಿರ್ತೇವೆ. ಮನುಷ್ಯ ಹೇಳಿರ್ತಾನೆ ಅಲ್ಲಿ ಇರೋದೇ.